ಗಣಪತಿ ಶಾರದೆಗೆ ವಂದಿಸುತ್ತಾ ಗುರುಗಳನ್ನು ನಮಿಸುತ್ತಾ ಹರಿದಾಸರೆಲ್ಲರಿಗೂ ಹಾಗೂ ನಮ್ಮೆಲ್ಲರಿಗೂ ಸ್ವಾಮಿಯಾದ ಶ್ರೀ ವಿಠ್ಠಲ ರುಕುಮಾಯಿ ದೇವರನ್ನು ನೆನೆಯುತ್ತಾ ನನ್ನ ಇಂದಿನ ಪ್ರಸ್ತುತಿಯನ್ನು ಪ್ರಾರಂಭಿಸುತ್ತೇನೆ. ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯದಲ್ಲಿ ಹರಿದಾಸ ಸಾಹಿತ್ಯವು ತನ್ನದೇ ಆದ ವಿಶಿಷ್ಟತೆಯಿಂದ ಎಲ್ಲರನ್ನೂ ಸೆಳೆಯುತ್ತದೆ. ನಮ್ಮ ಕನ್ನಡ ನಾಡಿನ ವಿಶೇಷ ರಚನೆಗಳಾದ ದಾಸರ ಪದ, ವೃತ್ತನಾಮ, ದಂಡಿಗೆ, ಸುಳಾದಿಗಳು ಬಹು ಅಮೂಲ್ಯವಾದ ನಿಧಿಗಳು. ಇವುಗಳಲ್ಲಿ ಅದ್ಭುತವಾಗಿ ಮೂಡಿಬರುವ ವೇದೋಪನಿಷತ್ತುಗಳು, ಪುರಾಣ, ಶಾಸ್ತ್ರಗಳು ನಿತ್ಯ ಜೀವನಕ್ಕೆ ಬೇಕಾದ ಆಚಾರ ಸರಳ ಶೈಲಿಯ ಆದರೂ ಅಮೋಘವಾಗಿ ಮನಮುಟ್ಟುವಂತೆ ಸಾಮಾನ್ಯರಿಗೂ ತಿಳಿಸುವ ಪರಿ ಶ್ಲಾಘನೀಯವಾದದ್ದು. ದಾಸರಲ್ಲಿ ದಾಸಕೂಟ, ವ್ಯಾಸಕೂಟ ಎಂದು ಎರಡು ಬಗೆ. ದಾಸಕೂಟ ಎಂದರೆ ಹಾಡು ಪದಗಳನ್ನು ರಚಿಸಿ ಸಾಮಾನ್ಯರಿಗೆ ಮುಟ್ಟುವಂತೆ ಕೆಲಸ ಮಾಡುವುದು. ವ್ಯಾಸಕೂಟ ಎಂದರೆ ಗ್ರಂಥಗಳ ರಚನೆ ಮಾಡಿ ಅವುಗಳ ಮೂಲಕ ಜ್ಞಾನ ಮತ್ತು ಭಕ್ತಿಗಳ ಪ್ರಚಾರ ಮಾಡುವುದು. ದಾಸರುಗಳು ಭಕ್ತಿಯಿಂದ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ದೇವರಲ್ಲಿ ಅನನ್ಯ ಭಕ್ತಿಯಿಂದ ತಮ್ಮ ಮೀಟುಗಳನ್ನು ತಾಳಕ್ಕೆ ತಕ್ಕಂತೆ ನುಡಿಸುತ್ತಾ ಹೆಜ್ಜೆ ಹಾಕುತ್ತಾ ಹಾಡುತ್ತಿದ್ದರೆ ಕೇಳುಗರು ನೋಡುಗರು ಭಕ್ತಿ ಪರವಶತೆಯಲ್ಲಿ ಲೀನರಾಗುತ್ತಾರೆ. ಇಂದಿಗೂ ಯಾಯಿವಾರ ಅಂದರೆ ಒಂದೊಂದು ಮನೆಯಲ್ಲೂ ಭಿಕ್ಷೆ ಬೇಡುತ್ತಾ ಹಾಡಿಕೊಂಡು ಭಕ್ತಿ ಸಂದೇಶ ಕೊಡುವ ದಾಸರನ್ನು ನಾವು ಕಾಣಬಹುದು. ಎಲ್ಲರೂ ತಿಳಿದಂತೆ ಶ್ರೀಮನ್ ಮಧ್ವಾಚಾರ್ಯರು ದಾಸ ಸಾಹಿತ್ಯಕ್ಕೆ ಆದ್ಯ ಪ್ರವರ್ತರು. ನಾವು ತಿಳಿದಂತೆ ಪುರಂದರದಾಸರು ಇದರ ಪ್ರಮುಖ ಕಾರ್ಯಕರ್ತರು. ಈಗಿನ ಆಚರಣೆಗಳ ಬಗ್ಗೆಯೂ ಇವರು ಹರಿದಾಸ ಕಾವ್ಯದಲ್ಲಿ ಮುಟ್ಟದ ವಿಚಾರವೇ ಇಲ್ಲ. ವೇದಾಂತದಿಂದ ಹಿಡಿದು ಈಗಿನ ಆಚರಣೆಗಳ ಬಗ್ಗೆಯೂ ಹಾಡಿ ತಿಳಿಸಿದ್ದಾರೆ. ಅವರ ಹೆಜ್ಜೆಯನ್ನು ಅನುಸರಿಸಿಯೇ ಮುಂದಿನ ಹರಿದಾಸರು ತಮ್ಮ ತಮ್ಮ ಆರಾಧ್ಯ ದೈವವನ್ನು ಕುರಿತು ಹಾಗೆಯೇ ವೇದಾಂತ, ಉಪನಿಷತ್ತು, ಪುರಾಣಗಳನ್ನು ಕುರಿತು ಮಾಡಿರುವ ವಿಶಿಷ್ಟವಾದ ರಚನೆ ಹರಿದಾಸ ಕಾವ್ಯ. ಹರಿದಾಸರಲ್ಲಿ ಬರುವ ಮಹಾನುಭಾವರಾದ ಶ್ರೀ ಗುರು ಜಗನ್ನಾಥ ದಾಸರ ಕೆಲವು ಮಾಹಿತಿಗಳನ್ನು ಇಂದು ತಿಳಿಯೋಣ. ಗುರು ಜಗನ್ನಾಥ ದಾಸರ ಭಾವಚಿತ್ರ. ಶ್ರೀ ಗುರು ಜಗನ್ನಾಥ ದಾಸರ ಕಾಲ ಕ್ರಿಸ್ತಶಕ 1837ರಿಂದ 1918. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಕೋಶಗಿರಿ ಎಂಬಲ್ಲಿ ಜನಿಸುತ್ತಾರೆ. ದುರ್ಮುಖಿ ನಾಮ ಸಂವತ್ಸರದ ಮಾರ್ಗಶಿರ ಶುದ್ಧ ಪಂಚಮಿಯಂದು ಕ್ರಿಸ್ತಶಕ 1837ರಲ್ಲಿ ಶ್ರೀ ವೆಂಕಟಗಿರಿಯಾಚಾರ್ಯರು ಮತ್ತು ಸೀತಮ್ಮನವರಿಗೆ ಜನಿಸುತ್ತಾರೆ. ಇವರ ತಂದೆ ರಾಘವೇಂದ್ರ ಸ್ವಾಮಿಗಳ ಅಂತರಂಗ ಭಕ್ತರು. ಬಹಳ ಕಾಲ ಮಕ್ಕಳಿಲ್ಲದೆ ಕೊರಗುತ್ತಿದ್ದಾಗ ಶ್ರೀ ಕೃಷ್ಣಾಚಾರ್ಯರ ಅನುಗ್ರಹ ಮತ್ತು ರಾಘವೇಂದ್ರರ ಕರುಣೆಯಿಂದ ಗಂಡು ಸಂತಾನವಾಗುತ್ತದೆ. ಇವರ ಪೂರ್ವಾಶ್ರಮದ ಹೆಸರು ಸ್ವಾಮಿರಾಯ. ಇವರನ್ನು ಪ್ರಹ್ಲಾದನ ತಮ್ಮಂದಿರಾದ ಆಹ್ಲಾದರ ಅಂಶ ಎಂದು ನಂಬುತ್ತಾರೆ. ಬಾಲ್ಯದಲ್ಲಿಯೇ ತಾಯಿಯ ವಿಯೋಗವಾಗುತ್ತದೆ. ತಂದೆ ಮತ್ತು ಅಜ್ಜಿಯರಿಂದ ಮುದ್ದಾಗಿ ಬೆಳೆಸಿ ಬಹಳ ತುಂಟ ಹಠಮಾರಿಯಾಗಿ ಆಟೋಟಗಳಿಗೆ ಮನೆ ಮಾಡಿರುತ್ತಾರೆ. ನಂತರ ಮದುವೆ ಮಾಡಿದರೆ ಸರಿಯಾಗಬಹುದೆಂದು ಮದುವೆ ಮಾಡುತ್ತಾರೆ. ಆದರೆ 2 ವರ್ಷಕ್ಕೆ ಹೆಂಡತಿಯ ವಿಯೋಗವಾಗುತ್ತದೆ. ಮರು ಮದುವೆ ಮಾಡುತ್ತಾರೆ. ತಂದೆಯಿಂದಲೇ ಎಲ್ಲ ವಿದ್ಯೆಗಳ ಕಲಿಕೆಯಾಗುತ್ತದೆ. ಆದರೆ ಸ್ವಾಮಿರಾಯನಲ್ಲಿ ಯಾವ ಕಲಿಕೆಯನ್ನು ಜವಾಬ್ದಾರಿಯನ್ನು ಕಾಣಬರುವುದಿಲ್ಲ. ಎಲ್ಲರೂ ಬಹಳ ಬೇಸರಿಸುತ್ತಾರೆ. ಹೀಗೆಯೇ ಒಮ್ಮೆ ಅಡ್ಡಾಡುತ್ತಿದ್ದಾಗ ಒಬ್ಬ ವಯೋವೃದ್ಧರು ಇವನನ್ನು ಕಂಡು, ಅಂತಹ ವಿದ್ವಾಂಸರಿಗೆ ನೀನು ಅಪ್ರಯೋಜಕನಾಗಿ ಜನಿಸಿದ್ದೀಯೇ, ತಂದೆಗೆ ಕಳಂಕ ತರುವಂತೆ ಬೆಳೆದಿರುವೆ, ನೀನು ತಂದೆಗೆ ಭಾರ ಎಂದರು. ಅದನ್ನು ಮನಸ್ಸಿಗೆ ಬಹಳವಾಗಿ ತಂದುಕೊಂಡ ಸ್ವಾಮಿರಾಯರು ತಕ್ಷಣವೇ ತನ್ನ ಹಳೆಯ ಜೀವನಕ್ಕೆ ವಿದಾಯ ಸಲ್ಲಿಸಿ ಕೋಶಗಿಗೆ ಸಮೀಪದಲ್ಲಿದ್ದ ಬುಡಬನದೊಡ್ಡಿಯ ಹನುಮಂತ ದೇವಸ್ಥಾನದಲ್ಲಿ ಕಠಿಣ ಸಾಧನೆಗೆ ಕುಳಿತಾರೆ. ಆಗ ರಚಿಸಿದ್ದೇ ಪ್ರಾಣನಾಥನೇ ಬಹು ತ್ರಾಣ ತಪ್ಪಿದೆ ಎಂಬ ರಚನೆ. ನಾವು ಇದನ್ನು ಮುಂದೆ ಪ್ರಸ್ತುತಪಡಿಸುತ್ತೇವೆ. ಪಶ್ಚಾತ್ತಾಪದಿಂದ ಅವರ ಮನಸ್ಸು ಶುದ್ಧವಾಗಿತ್ತು. ಪ್ರಾಣದೇವರು ಕನಸಿನಲ್ಲಿ ಸ್ವಾಮಿರಾಯನ ನಾಲಿಗೆಯ ಮೇಲೆ ಬೀಜಾಕ್ಷರಗಳನ್ನು ಬರೆದರು. ಅದರೊಂದಿಗೆ ಮಂತ್ರಾಲಯ ಪ್ರಭುಗಳೇ ಅವರಿಗೆ ಪಾಠ ಹೇಳುವರೆಂದು ಸಹ ಸೂಚಿಸಿದರು. ನಂತರದಲ್ಲಿ ಸ್ವಾಮಿರಾಯ ಗಾಢ ನಿದ್ರೆಗೆ ಜಾರಿದರು. ಅದರಲ್ಲಿ ತಮ್ಮ ಮನೆತನದ ಗುರುಗಳಾದ ಜ್ಞಾನಿಗಳಾದ ವಿಭರಾಮಪುರದ ಅಪ್ಪ ಅವರು ಮುಂದೆ ಬರುತ್ತಿದ್ದರು. ಸ್ವಾಮಿರಾಯ, ಇಲ್ಲಿ ನೋಡು, ಸಾಕ್ಷಾತ್ ಮಂತ್ರಾಲಯ ಪ್ರಭುಗಳನ್ನು ಇಲ್ಲಿಗೆ ಕರೆತಂದಿರುವೆ. ಇಂದಿನಿಂದ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ.
ಈ ಮಧ್ವಯತಿಗಳು ನಿನಗೆ ವೇದಾಂತ ಪಾಠಗಳನ್ನು ಹೇಳಿಕೊಡುವರು ಎಂಬ ಮಾತುಗಳು ಸ್ವಾಮಿರಾಯನ ಕಿವಿಗೆ ಬೀಳುತ್ತದೆ. ಸ್ವಪ್ನಾವಸ್ಥೆಯಲ್ಲಿದ್ದ ಸ್ವಾಮಿರಾಯ ಒಂದು ಬೆಳಕಿನ ಬೆಟ್ಟವೇ ಅಪ್ಪಾರವರ ಹಿಂದೆ ಬರುತ್ತಿರುವುದನ್ನು ಕಂಡ. ಆ ದಿವ್ಯ ಪ್ರಭೆ ಮಧ್ಯೆ ಮಂದಸ್ಮಿತರಾಗಿ ಶ್ರೀ ಗುರು ರಾಘವೇಂದ್ರರನ್ನು ಕಂಡು ರೋಮಾಂಚನಗೊಂಡ. ಅವರು ಸ್ವಾಮಿರಾಯನಿಗೆ ವೇದಾಂತ ಬೋಧನೆ ಮಾಡಿದರು. ಸ್ವಾಮಿರಾಯರಿಗೆ ಅರಿವಿಲ್ಲದೆಯೇ ಸ್ವಪ್ನದಲ್ಲಿಯೇ ಶ್ರೀ ಮಧ್ವಾಚಾರ್ಯರ ತತ್ವಜ್ಞಾನ ಅವರ ತಲೆಯಲ್ಲಿ ತುಂಬಿತು, ಮನಸ್ಸಿನಲ್ಲಿ ಹೊಳೆಯಿತು. ಸ್ವಾಮಿರಾಯನ ಮುಖ ದಿವ್ಯ ತೇಜಸ್ಸಿನಿಂದ ಬೆಳಗಿತು. ಸ್ವಾಮಿರಾಯ ಅನುಗ್ರಹೀತನಾದ. ನಂತರದಲ್ಲಿ ಸ್ವಾಮಿರಾಯನ ದಿನಚರಿ ಬದಲಾಯಿತು. ಧರ್ಮಾನುಷ್ಠಾನ ಕರ್ಮಾಚರಣೆ ಪ್ರಾರಂಭವಾಯಿತು. ವೇದಾಂತ ಚಿಂತನೆ ಮಾಡುತ್ತಿದ್ದನು. ರಾಯ ಹೋಗಿ ಆಚಾರ್ಯನಾದನು. ಎಲ್ಲ ವಿದ್ವಾಂಸರ ಮನ್ನಣೆಗೆ ಪಾತ್ರನಾದನು. ತಮ್ಮ ಶೇಷಾಯುಷ್ಯವನ್ನು ಗುರುರಾಜರ ಸಲುವಾಗಿಯೇ ಮೀಸಲಿಟ್ಟರು. ಮಂಚಾಲೆಗೆ ಹೋಗಿ ದರ್ಶನ ಮಾಡಿದರು. ತನು ಮನದಲ್ಲಿ ಅವರನ್ನೇ ತುಂಬಿಕೊಂಡಿದ್ದರು. ಇವರ ಮೇಲೆ ಅನುಗ್ರಹವಿಟ್ಟ ಗುರುರಾಯರು ಇವರ ದೇವರ ಮನೆಯ ಒಂದು ಮನೆಯಲ್ಲಿ ಮೂಡಿ ನಿಂತರು. ಅದನ್ನು ಕಂಡು ಅತ್ಯಂತ ಸಂತಸಪಟ್ಟ ಸ್ವಾಮಿಚಾರ್ಯರು ಅದಕ್ಕೆ ಒಂದು ಬೃಂದಾವನ ಮಾಡಿಸಿ ತಾವು ಹೋದಲ್ಲೆಲ್ಲ ಉಳಿಯುತ್ತಿದ್ದರು. ತಮ್ಮ ರಕ್ಷಣೆಗಾಗಿ ಗುರುರಾಯರು ಯಾವಾಗಲೂ ನನ್ನ ಬಳಿಯಲ್ಲೇ ಇರುತ್ತಾರೆ ಎಂದು ನಂಬಿದ್ದರು. ಈ ಬೃಂದಾವನ ನಾವು ಇಂದಿಗೂ ಕೈತಾಳದಲ್ಲಿ ಕಾಣಬಹುದಾಗಿದೆ. ಅವತಾರ ಅಂಶಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರ ಅಂಶರು. ಗುರು ಜಗನ್ನಾಥದಾಸರು ಆಹ್ಲಾದರ ಅಂಶರು. ಜಗನ್ನಾಥದಾಸರು ಪ್ಲಾದರ ಅಂಶರು. ಇವರೆಲ್ಲ ಪ್ರಹ್ಲಾದ ಸ್ವಾಮಿಯ ಸಹೋದರರು ಮತ್ತು ಸಾಕ್ಷಾತ್ ನರಸಿಂಹಾವತಾರವನ್ನು ಪ್ರತ್ಯಕ್ಷವಾಗಿ ಕಂಡಂತಹ ಮಹನೀಯರು. ಜನರ ಉದ್ಧಾರಕ್ಕೋಸ್ಕರ ಭೂಮಿಯಲ್ಲಿ ಜನಿಸಿ ಅವರು ದಾಸ ಸೇವೆಯನ್ನು ಕೈಗೊಂಡರು. ಸ್ವಾಮಿಚಾರ್ಯರು ಗುರು ಜಗನ್ನಾಥ ವಿಠಲ ದಾಸರಾದದ್ದು. ಸ್ವಾಮಿಚಾರ್ಯರು ವೈಷ್ಣವಾಗ್ರೇಸರರು, ಗುರುರಾಯರ ಆದರ್ಶ ಭಕ್ತರು ಆಗಿದ್ದರು. ಸಂಸ್ಕೃತ ಭಾಷಾ ಪಂಡಿತರೂ ಆಗಿದ್ದ ಅವರು ಹಲವು ಪಾಂಡಿತ್ಯಪೂರ್ಣ ರಚನೆಗಳನ್ನು ರಚಿಸಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ ಸಂಗ್ರಹ, ಹರಿಕಥಾಮೃತ ಸಾರ, ಚಂದ್ರಿಕಾ ಮುಂತಾದವು. ಅವರು ಹರಿದಾಸರಂತೆ ವೇಷ ತೊಟ್ಟು ತಂಬೂರಿ ಹಿಡಿದು ಹಾಡಿ ಕುಣಿಯುತ್ತಾ ಕೀರ್ತನೆಗಳನ್ನು ಹರಿವಾಯು ಗುರುಗಳಿಗೆ ಅರ್ಪಿಸಲು ತವಕಿಸುತ್ತಿದ್ದರು. ಅಂತೆಯೇ ಗೋಪಾಲದಾಸರ ವಂಶೀಕರಾದ ಶ್ರೀ ಕೃಷ್ಣದಾಸರಿಂದ ಗುರು ಜಗನ್ನಾಥ ವಿಠಲ ಎಂಬುದಾಗಿ ನಾಮಾಂಕಿತರಾಗಿ ಹರಿದಾಸ ಸಿದ್ಧಿಯನ್ನು ಹೊಂದಿ ಕನ್ನಡ ಸಾಹಿತ್ಯಕ್ಕೆ ಅಮೋಘ ಸೇವೆಯನ್ನು ಸಲ್ಲಿಸಿದರು. ಗುರು ಜಗನ್ನಾಥ ವಿಠಲರಾಗಿ ತಮ್ಮ ಜೀವನಕ್ಕೆ ಹೊಸ ತಿರುವು ಕೊಟ್ಟು ರಾಯರನ್ನು ಸಂದರ್ಶಿಸಿ ರಾಯರ ಮಹಿಮೆಯನ್ನು ಕುರಿತಾದ ಹಲವಾರು ಪದ್ಯಗಳನ್ನು ರಚಿಸಿದ್ದಾರೆ. ಇವರ ತೂಗಿರೆ ರಾಯರ ರಚನೆ ಹೇಳದವರಿಲ್ಲ, ಕೇಳದವರಿಲ್ಲ. ಇದನ್ನು ಸಹ ನಾವು ಪ್ರಸ್ತುತಪಡಿಸುತ್ತೇವೆ. ಕೆಲವು ರಚನೆಗಳು ರಾಘವೇಂದ್ರ ವಿಜಯ, ಲಕ್ಷ್ಮೀ ಹೃದಯ, ವೆಂಕಟೇಶ ಸ್ತವರಾಜ, ಧ್ರುವ ಚರಿತ್ರೆ, ಪ್ರಹ್ಲಾದ ಚರಿತ್ರೆ, ಶ್ರೀನಿವಾಸ ಕಲ್ಯಾಣ, ವೆಂಕಟೇಶ ಮಹಾತ್ಮೆ, ದ್ರೌಪದಿ ವಸ್ತ್ರಾಪಹರಣ ಇತ್ಯಾದಿ ಖಂಡಕಾವ್ಯಗಳು. ಸಂಸ್ಕೃತದಲ್ಲಿ 30 ಗ್ರಂಥಗಳು, 20 ಸ್ತೋತ್ರಗಳನ್ನು, ಜೊತೆಗೆ 300ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ವರದೇಶ ವಿಠಲ ಎಂಬ ಅಂಕಿತವನ್ನು ಸಂಕೇತೆಲ್ಲೂರು ಸ್ವಾಮಿರಾಯರಿಗೆ ಹಾಗೂ ಸುಂದರ ವಿಠಲ ಎಂಬ ಅಂಕಿತವನ್ನು ಗೊರೆಬಾಳ ಹನುಮಂತರಾಯರಿಗೆ ದಯಪಾಲಿಸಿದ್ದಾರೆ. ವರದೇಶ ವಿಠಲರು, ಇವರ ಶಿಷ್ಯರಾದ ವರದೇಶ ವಿಠಲರು ತಮ್ಮ ಕೃತಿಯಲ್ಲಿ ಗುರು ಜಗನ್ನಾಥರ ಅವತಾರವನ್ನು ಹೊರಗೆಡಹಿದ ನಂತರ ಇವರು ಇನ್ನು ತಾವು ಈ ಲೋಕದಲ್ಲಿ ಇರಬಾರದೆನ್ನೆನಿಸಿ ತಮ್ಮ ಶಿಷ್ಯನಿಗೆ ತೆರಳಲು ಹೇಳಿ ಅವರ ಸಂಸ್ಕಾರವಾದ ನಂತರ ಕೌತಾಳದಲ್ಲಿಯೇ ಆಶ್ವೀಜ ಕೃಷ್ಣ ಪಾಡ್ಯಮಿಯಂದು 1918ರಲ್ಲಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ತಮ್ಮ ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿದರು. ಹರಿದಾಸ ಪರಿಕಲ್ಪನೆಯ ಮೂಲ ಪುರುಷರು ಶ್ರೀಮನ್ ಮಧ್ವಾಚಾರ್ಯರು. ಕನ್ನಡದಲ್ಲಿ ಕೀರ್ತನೆಗಳನ್ನು ರಚಿಸಿ ಕನ್ನಡದ ಹರಿದಾಸ ಸಾಹಿತ್ಯದ ಆದ್ಯ ಪ್ರವರ್ತಕರಾದ ಶ್ರೀ ನರಹರಿ ತೀರ್ಥರು ಮತ್ತು ಇದರ ದಾಸರೆಲ್ಲರೂ ತಮ್ಮ ಕೀರ್ತನೆಗಳಲ್ಲಿ ಮಧ್ವಮತದ ತತ್ವಗಳನ್ನು ಪ್ರಚುರಪಡಿಸಿದ್ದಾರೆ. ಶ್ರೀ ಗುರು ಜಗನ್ನಾಥದಾಸರು ತಮ್ಮ ಪದ, ಸುಳಾದಿ, ಉಗಾಭೋಗಗಳಲ್ಲಿ ಕನ್ನಡದಲ್ಲಿ ಷಟ್ಪದಿ, ದ್ವಿಪದಿಗಳನ್ನು ಹೆಚ್ಚಾಗಿ ಬಳಸಿದ್ದಾರೆ. ಇವರ ಕೀರ್ತನೆಗಳಲ್ಲಿ ಶುದ್ಧವಾದ ವ್ಯಾಕರಣ, ಅಲಂಕಾರ ಎಲ್ಲವನ್ನು, ಧ್ಯಾನದ ಗಾಂಭೀರ್ಯವನ್ನು, ಅವರ ಪ್ರತಿಭೆಯನ್ನು ಸರಳವಾಗಿ ತಿಳಿಸುವ ಪರಿಯನ್ನು ನಾವು ಕಾಣಬಹುದು. ಇವರ ರಚನೆಗಳ ಕಿರುಪರಿಚಯ. ಕನ್ನಡದಲ್ಲಿ ಶ್ರೀ ರಾಘವೇಂದ್ರ ವಿಜಯ 230 ಪದ್ಯಗಳು, ಶ್ರೀ ಕೃಷ್ಣಲೀಲಾ 72 ಪದ್ಯಗಳು, ಶ್ರೀಮದ್ ರಾಮಭಜನೆ 131 ನುಡಿಗಳು, ಶ್ರೀ ಲಕ್ಷ್ಮೀ ಹೃದಯ 108 ನುಡಿಗಳು, ಶ್ರೀ ಪ್ರಹ್ಲಾದ ಚರಿತ್ರೆ 103 ನುಡಿಗಳು,
ಶ್ರೀ ವೆಂಕಟೇಶ ಸ್ತವರಾಜ 19 ಪದ್ಯಗಳು, ಶ್ರೀ ಲಕ್ಷ್ಮೀ ಸ್ತವರಾಜ 16 ಪದ್ಯಗಳು. ಸಂಸ್ಕೃತದಲ್ಲಿರುವ ರಚನೆಗಳು: ಶ್ರೀ ರಾಘವೇಂದ್ರ ಮಹಾತ್ಮೆ 117, ರಾಘವೇಂದ್ರ ರಕ್ಷಾಸ್ತೋತ್ರ 13 ಶ್ಲೋಕಗಳು, ಶ್ರೀ ರಾಘವೇಂದ್ರ ವೈಭವ ಸ್ತೋತ್ರ 15 ಶ್ಲೋಕಗಳು, ರಾಘವೇಂದ್ರ ಕರಾವಲಂಬನ ಸ್ತೋತ್ರ 22 ಶ್ಲೋಕಗಳು, ರಾಘವೇಂದ್ರ ಅಷ್ಟಕಂ 9 ಶ್ಲೋಕಗಳು. ಇದಲ್ಲದೆ ಇನ್ನೂ ಅನೇಕ ಯತಿಗೀತಗಳನ್ನು ಸಹ ಇವರು ರಚಿಸಿದ್ದಾರೆ. ಇವರು ಅನೇಕ ಪವಾಡಗಳ ಪುರುಷರೂ ಹೌದು. ಅದರಲ್ಲಿ ಕೆಲವನ್ನು ಮಾತ್ರ ಹೇಳುತ್ತೇನೆ. ಶಿಗ್ಗಾವಿಯ ರಾಮಾಚಾರ್ಯ ಸುಶೀಲಮ್ಮ ಎಂಬ ಬಡದಂಪತಿಗಳಿಗೆ ಸಂತಾನವಿರುವುದಿಲ್ಲ. ಅವರಿಗೆ ಸಂತಾನ ಅನುಗ್ರಹಿಸುತ್ತಾರೆ. ಆದರೆ ಬಾಣಂತಿಯಾಗಿದ್ದ ಸುಶೀಲಮ್ಮನಿಗೆ ವೈದ್ಯಕ್ಕೂ ಬಗ್ಗದ ಭವರೋಗ ಬಂದಾಗ ಕರುಣಿಸಿ ತಮ್ಮ ಕಾಲಿನ ಮೃತ್ತಿಕೆಯಿಂದಲೇ ಉದ್ಧರಿಸುತ್ತಾರೆ. ರಾಯರ ಆರಾಧನೆಯ ಸಮಯ. ಗುರು ಜಗನ್ನಾಥರಿಗೆ ಹಣದ ಅಥವಾ ಲೌಕಿಕದ ವ್ಯಾಮೋಹ ಇರುವುದಿಲ್ಲ. ಆದರೆ ಆರಾಧನೆಗೆ ಬರುವ ಭಕ್ತ ಸಾಗರಕ್ಕೆ ಪ್ರಸಾದ ವಿನಿಯೋಗ ಮಾಡಬೇಕಾದ ಹಣದ ಚಿಂತನೆಯಲ್ಲಿ ಅವರ ಶಿಷ್ಯರಿಗೆಲ್ಲ ಬಹಳ ಯೋಚನೆಯಾಗಿರುತ್ತದೆ. ಆದರೆ ರಾಯರೇ ಎಲ್ಲ ಏರ್ಪಾಡು ಮಾಡುತ್ತಾರೆ ಎಂದು ಇವರು ಸಮಾಧಾನ ಮಾಡಿರುತ್ತಾರೆ. ಅದರಂತೆಯೇ ಮರುದಿನ ಬೆಳಿಗ್ಗೆಯೇ ತಿರುಮಲರಾಯ ಎಂಬ ಜಡ್ಜು ಧಾರವಾಡದಿಂದ ಬಂದು ತಮ್ಮ ಸ್ವಪ್ನದಲ್ಲಿ ರಾಯರ ಸೂಚನೆ ಮಾಡಿದ್ದಾರೆ. ಆರಾಧನೆಗೆ ಬೇಕಾದ ಅಷ್ಟು ಹಣವನ್ನು ತೆಗೆದುಕೊಳ್ಳಿ ಎಂದು ದಾಸರಿಗೆ ಸಮರ್ಪಿಸುತ್ತಾರೆ. ಇದು ಅವರ ಪವಾಡದಲ್ಲಿ ಒಂದು. ಶ್ರೀ ಗುರು ಜಗನ್ನಾಥ ದಾಸರ ಸಮಕಾಲೀನ ಯತಿಗಳು: ಶ್ರೀ ರಾಯರ ಮಠದ ಶ್ರೀ ಸುಜ್ಞಾನೇಂದ್ರರು, ಸುಧರ್ಮೇಂದ್ರರು, ಸುಗುಣೇಂದ್ರರು ಮತ್ತಿತರರು. ವ್ಯಾಸರಾಜ ಮಠದ ಶ್ರೀ ವಿದ್ಯಾರತ್ನಾಕರ ತೀರ್ಥರು, ಶ್ರೀ ಕೂಡ್ಲಿ ಅಕ್ಷೋಭ್ಯ ತೀರ್ಥ ಮಠದ ರಘುವೇದಾಂತ ಶ್ರೀ ತೀರ್ಥರು. ಗುರು ಜಗನ್ನಾಥ ಶಿಷ್ಯರು: ಶ್ರೀ ವರದ ವಿಠಲರು. ಇವರ ಹಿಂದಿನ ಹೆಸರು ಶ್ರೀ ಕರಣಂ ಹನುಮಂತರಾಯ. ವರದೇಂದ್ರ ವಿಠಲರು, ಶ್ರೀ ಹಳ್ಳಿಕೆರಿ ವೆಂಕಟರಾಯರು. ಆನಂದ ವಿಠಲರು, ಸುಂದರ ವಿಠಲರು, ಜಗದೀಶ ವಿಠಲರು, ಮುದ್ದು ಗುರು ಜಗನ್ನಾಥ ವಿಠಲ ದಾಸರು. ಇವರು ಗುರು ಜಗನ್ನಾಥ ದಾಸರ ಪುತ್ರರು ಹೌದು. ಶ್ರೀ ಸುಂದರ ಗುರು ಜಗನ್ನಾಥ ದಾಸರು, ಇವರು ಅವರ ಪೌತ್ರರು. ಶ್ರೀ ಗುರು ಜಗನ್ನಾಥ ದಾಸರು ಸಮಾಜ ಸುಧಾರಕರು ಆಗಿದ್ದರು. ಔತಾಳ ಗ್ರಾಮದಲ್ಲಿ ನೇಕಾರ ಮತ್ತು ಬೇಡರ ಜನಾಂಗದವರಿಗೆ ವೈಷ್ಣವ ದೀಕ್ಷೆ ನೀಡಿದರು. ಇಂದಿಗೂ ಸಹ ಗಜೇಂದ್ರಗಡ ಮುಂತಾದ ಕಡೆ ಇವರ ನೇಕಾರರ ಶಿಷ್ಯ ಪರಂಪರೆ ನಾವು ಕಾಣಬಹುದು. ಈಗ ನಾವು ಒಂದೆರಡು ಅವರ ರಚನೆಗಳ ಪ್ರಸ್ತುತಿಯನ್ನು ಪಡಿಸುತ್ತೇವೆ. ಗುರು ಜಗನ್ನಾಥ ದಾಸರು ತಾವೇ ಸ್ಥಾಪಿಸಿದ ಹನುಮಂತ ಹಾಗೂ ಬೃಂದಾವನ. ಇದನ್ನು ಮುದ್ದು ಬೃಂದಾವನ ಎಂದು ಸಹ ಕರೆಯುತ್ತಾರೆ. ಇದು ರಾಯರ ಬೆಳ್ಳಿ ಬೃಂದಾವನ. ಶ್ರೀ ಗುರು ಜಗನ್ನಾಥ ದಾಸರಿಂದ ಸ್ವಯಂ ಪೂಜೆಗೊಂಡ ಮೂರ್ತಿಗಳು ಕೆಲವು ಇಲ್ಲಿವೆ. ವೇಣುಗೋಪಾಲ ಕೃಷ್ಣ, ಗರುಡಾರೂಢ ಶ್ರೀಕರ ಮೂರ್ತಿ ಅಪರೂಪದ್ದು, ಗರುಡಾರೂಢ ಲಕ್ಷ್ಮೀನಾರಾಯಣ, ನಾರಸಿಂಹ ಮೂರ್ತಿ, ಹಯಗ್ರೀವ ಮೂರ್ತಿ, ಶ್ರೀರಾಮ ಮತ್ತು ಸೀತಾದೇವಿ, ಆಂಜನೇಯ ಸ್ವಾಮಿಯ ಮೂರ್ತಿಗಳು ಸಹ ನಾವು ನೋಡಬಹುದು. ಮೊದಲಿನ ಪ್ರಸ್ತುತಿ ಗಣೇಶನ ಕುರಿತು. ಸಾರಾಂಶ ಹೀಗಿದೆ. ಮೂಷಿಕ ವಾಹನ ನಾಟರಾಗ ಆದಿತಾಳದಲ್ಲಿದೆ. ಗುರು ಜಗನ್ನಾಥರ ವಿನಾಯಕನ ಕುರಿತು ಒಂದು ಸಂಕೀರ್ತನೆ. ಇದರಲ್ಲಿ ದಾಸರು ವಿನಾಯಕನನ್ನು ಮೂಷಿಕ ವಾಹನನೇ, ದೋಷಗಳನ್ನು ವಿನಾಶ ಮಾಡುವವನೇ ಎನ್ನುತ್ತಾ ನಮ್ಮ ದೋಷಗಳನ್ನೆಲ್ಲ ಕಡೆಗಣಿಸಿ ನಮ್ಮನ್ನು ಸಲಹು ಎಂದು ಪ್ರಾರ್ಥಿಸುತ್ತಾರೆ. ಶೇಷಶಯನನ ವಿಶೇಷವಾದ ಜ್ಞಾನವಿತ್ತು ಸಲಹು ಎಂದರೆ ವಿಷ್ಣುವಿನ ವಿಶೇಷವಾದ ಜ್ಞಾನ. ಈ ಜಗತ್ತಿನ ತಾಪತ್ರಯಗಳನ್ನೆಲ್ಲ ಪರಿಹರಿಸು ದೇವ ಎನ್ನುತ್ತಾರೆ. ನವವಿಧ ಭಕುತಿ ಎಂದರೆ ಅರ್ಚನಂ, ವಂದನಂ, ದಾಸ್ಯಂ ಮುಂತಾದವನ್ನ ಒಂದು ಭಕ್ತಿಯ ಪೂಜೆಯನ್ನು ನಮಗೆ ಪಾಲಿಸು. ನಮ್ಮ ಭವಹರ ಪುತ್ರನೇ ಅಂದರೆ ಈಶ್ವರನ ಪುತ್ರನೇ ಎನ್ನುತ್ತಾರೆ. ನಮ್ಮ ಪಾಪವೆಂಬ ವನವನ್ನು ಸುಟ್ಟು ಬೂದಿ ಮಾಡುವಂತಹ ಗುರು ಜಗನ್ನಾಥ ವಿಠಲನ ಪ್ರೀತಿ ಪಾತ್ರನೇ ದೇವನೇ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಾನೆ.
ನಾಟ ಮತ್ತು ಆದಿತಾಳದಲ್ಲಿ. ವಾಹನ ದೋಷ ವಿನಾಶನ ದೋಷವನೋಡದೆ ಪೋಷಿಸು ಎಲ್ಲ ಮೂಷಿಕ ವಾಹನ ದೋಷ ವಿನಾಶನ ದೋಷವನೋಡದೆ ಪೋಷಿಸು ಎಲ್ಲ ಮೂಷಿಕ ವಾಹನ ಭಕ್ತಿಯ ಸವಣ ತ್ರಿಕೂಟಯು ನವನವ ಪಾಲಿಸು ಅವರ ಪುತ್ರನೇ ನವವಿಧ ಭಕ್ತಿಯ ಸವಣ ತ್ರಿಕೂಟಯು ನವನವ ಪಾಲಿಸು ಅವರ ಪುತ್ರನೇ ಗುರು ಜಗನ್ನಾಥ ವಿಠಲ ಸಂಪ್ರೀತಿ ಪಾತ್ರನು ನೀನೇ ದೇವ ಪಾದಕವನ ಗುರು ಜಗನ್ನಾಥ ವಿಠಲ ಸಂಪ್ರೀತಿ ಪಾತ್ರನು ನೀನೇ ದೇವ ದೋಷ ವಿನಾಶನ ದೋಷವನೋಡನೆ ಪೋಷಿಸು ಎಲ್ಲ ಮೂಷಿಕ ವಾಹನ ಮುಂದಿರೋದು ಅವರಿಗೆ ಸಾಕ್ಷಾತ್ಕಾರವಾದಾಗ ರಚಿಸಿದ ರಚನೆ ವಾಯುದೇವರ ಮೇಲೆ ಕೇದಾರಗೌಡ ಮಿಶ್ರ ಚಾಪಿತಾಳೆಯಲ್ಲಿ. ಪ್ರಾಣನಾಥನೇ ಬಹು ಪ್ರಾಣ ತಪ್ಪಿದೆ ಎನ್ನ ಪ್ರಾಣವ ಕೊಟ್ಟು ಕೊಡೆಯೋ ಪ್ರಾಣನಾಥನೇ ಬಹು ಪ್ರಾಣ ತಪ್ಪಿದೆ ಎನ್ನ ಪ್ರಾಣ
ಈ ರಚನೆಯ ಅರ್ಥವನ್ನು ಹೇಳ್ತೇನೆ. ಪ್ರಾಣನಾಥನೇ, ನನ್ನಿಂದ ಬಹಳ ತಪ್ಪಾಗಿದೆ, ಇನ್ನೂ ಶಕ್ತಿ ಇಲ್ಲ, ನನಗೆ ಶಕ್ತಿಯನ್ನು ಪ್ರಾಣವನ್ನು ಕೊಟ್ಟು ಸಲಹು ಎಂದು ಬೇಡಿದ್ದಾರೆ. ಕತ್ತಲು ತುಂಬಿದ ಬಾಳಲ್ಲಿ ನನಗೆ ದೀಪದಂತೆ ಬಂದು ಕಾಯ್ದವನೇ ಎನ್ನುತ್ತಾರೆ. ದೀನರಿಗೆಲ್ಲ ಸೊರದೇನುವಂತೆ ವರವನಿತ್ತು ಹುರಿಯುವವನು. ಆದರೆ ದೀನರ ಪೊರೆಯದಿದ್ದರೂ ಜ್ಞಾನಿಗಳಿಗೆ ಅನುಮಾನವಿಲ್ಲದೆ ನಿನ್ನನ್ನು ತಮ್ಮ ಮಾನಸದಲ್ಲಿ ಯಾವಾಗಲೂ ನೆನೆಯುತ್ತಿರುತ್ತಾರೆ, ಕಾಪಾಡು ಎನ್ನುತ್ತಾರೆ. ಈ ಬ್ರಹ್ಮಾಂಡಕ್ಕೆಲ್ಲ ನೀನೇ ಮುಖ್ಯನಾದವನು, ನೀನು ಮುಂದೆ ಬ್ರಹ್ಮನಾಗುವವನು, ದೇವತೆಗಳ ಮುಂದಾಳುವೆ, ಗುರು ಜಗನ್ನಾಥ ವಿಠಲನ ಪ್ರಿಯನೇ ಕಾಪಾಡು ಎಂದು ಬೇಡಿದ್ದಾರೆ. ಮುಂದಿನ ಪ್ರಸ್ತುತಿ. ನೀವು ತಿಳಿದಂತೆ ಸಾಮಾನ್ಯವಾಗಿ ಹರಿದಾಸರೆಲ್ಲರೂ ದಶಾವತಾರದ ಮೇಲೆ ರಚನೆಯನ್ನು ಮಾಡಿರುತ್ತಾರೆ. ವಿವಿಧ ಅವತಾರಗಳನ್ನು ಕುರಿತು ಹಾಡಿ ಹೊಗಳುತ್ತಾರೆ. ಹಾಗೆಯೇ ಗುರು ಜಗನ್ನಾಥ ದಾಸರು ಸಹ ಉಡುಪಿಯ ಶ್ರೀಕೃಷ್ಣನನ್ನು ಕಂಡು ಈ ರಚನೆ ಮಾಡಿದ್ದಾರೆ. ಇಂದು ನೋಡಿದೆ ಎಂಬ ರಚನೆ. ಇದರ ವಿವರ. ನಾನು ನಂದತೀರ್ಥ ಮುನೀಂದ್ರರು ವಂದಿಸಿದ ಚರಣ ಎಂದರೆ ಮಧ್ವಾಚಾರ್ಯರು ವಂದಿಸಿದ ಚರಣವುಳ್ಳ ಸ್ವಾಮಿಯನ್ನು ನೋಡಿದೆ. ನಮಸ್ಕರಿಸುವ ಭಕ್ತರಿಗೆಲ್ಲ ನಿತ್ಯಾನಂದದ ಫಲವನ್ನು ಕೊಡುವ ಮುಕುಂದನನ್ನು ನೋಡಿದೆ ಎನ್ನುತ್ತಾರೆ. ಮಂದರಾತ್ರಿಯ ಕಮಟ ರೂಪ ಎಂದರೆ ಕೂರ್ಮ ರೂಪದಿಂದ ಹೊತ್ತವನನ್ನು ಹಾಗೂ ಹಿರಣ್ಯಕನನ್ನು ನಾಶ ಮಾಡಿದವನನ್ನು, ವಾಮನ ಮೂರ್ತಿಯನ್ನು ನೋಡಿದೆ ಎನ್ನುತ್ತಾರೆ. ಭೂಭಾರ ಇಳಿಸಲು ದಶರಥನ ಸುತನಾಗಿ ಅವತರಿಸಿದ ರಾಮನನ್ನು ಹಾಗೂ ಹಿರಣ್ಯಕಶಿಪುವಿನ ಸುತ ಪ್ರಹ್ಲಾದನಿಗೆ ಒಲಿದವನನ್ನು ಅಂದರೆ ನರಸಿಂಹನನ್ನು ನೋಡಿದೆ ಎನ್ನುತ್ತಾರೆ. ಬುದ್ಧ ರೂಪದಿಂದ ಬಂದವನನ್ನು, ಕಲಿ ಮುಂತಾದ ಮುಖ್ಯ ದೈತ್ಯರನ್ನು ನಾಶ ಮಾಡಿದ ಕಲ್ಕಿಯನ್ನು ನೋಡಿದೆ ಎನ್ನುತ್ತಾರೆ. ದೇವಕಿ ವಸುದೇವರ ಮಗನಾದ ದೇವಗಣಿಗಳಿಂದ ಸೇವ್ಯನಾದವನಾದ ಈ ಭೂಲೋಕದ ಮಧ್ವ ಸರೋವರದಲ್ಲಿ ವಾಸಿಸುವವನನ್ನು ಕಂಡೇ ಎನ್ನುತ್ತಾರೆ. ಬಗೆ ಬಗೆಯ ವೇಷ ಕೊಡುವವನ, ಶೋಕವನ್ನು ನಾಶ ಮಾಡುವವನ, ಪೂತನೆ ಮುಂತಾದ ರಾಕ್ಷಸರನ್ನು ವಧಿಸಿದವನ, ಮಾತರಿಶ್ವ ಎಂದರೆ ವಾಯುದೇವರ ಮತ್ತೊಂದು ಹೆಸರು. ಅವನಿಗೆ ಪ್ರಿಯವಾದ ಗುರು ಜಗನ್ನಾಥ ವಿಠಲ ರಾಯನನ್ನು ನಾನು ನೋಡಿದೆ ಎಂದು ಹಾಡಿ ಹೊಗಳಿದ್ದಾರೆ. ಇದು ಶುಭ ಬಂತುವರ ರಾಗ ಹಾಗೂ ವಿಶ್ವಚಾಪು ತಾಳದಲ್ಲಿ. ಇಂದು ನೋಡಿದೆ ನಂದ ತೀರ್ಥದಲ್ಲಿ
ರಚನೆ ತೂಗಿರೆ ರಾಯರ. ಇದು ರಾಘವೇಂದ್ರ ಸ್ವಾಮಿಯನ್ನು ಕುರಿತದ್ದಾಗಿದೆ. ಇವರ ಒಂದು ಅತ್ಯಂತ ಪ್ರಸಿದ್ಧವಾದ ರಚನೆಯೂ ಸಹ ಆಗಿದೆ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ಕುರಿತಾಗಿ ನಾಡಿ ಹಾಡಾಗಿದೆ. ಇವರು ನಾವೆಲ್ಲ ತಿಳಿದಂತೆ ರಾಯರ ಅನನ್ಯ ಭಕ್ತರು ಸಹ ಆಗಿದ್ದರು. ಈ ಕೃತಿಯನ್ನು ನೀಲಾಮರಿರಾಗ ಹಾಗೂ ರೂಪಕದಲ್ಲಿ ಪ್ರಸ್ತುತಪಡಿಸುತ್ತೇವೆ. ಕೃತಿಯ ಸಾರಾಂಶ: ರಾಯರನ್ನು ತೂಗಿರೆ, ಗುರುಗಳನ್ನು ತೂಗಿರೆ, ಯತಿಕುಲ ತಿಲಕರನ್ನು ಯೋಗಿಗಳ ಕರಗಳಿಂದ ಪೂಜಿತವಾದವರು ಅದರ ಗುರು ರಾಘವೇಂದ್ರರನ್ನು ತೂಗಿರೆ, ಅಲಂಕೃತಗೊಂಡ ತೊಟ್ಟಿಲಲ್ಲಿ ಆನಂದದಿಂದ ಮಲಗಿರುವವರನ್ನು ತೂಗಿರೆ, ಶ್ರೀಕೃಷ್ಣನನ್ನು ಅನನ್ಯವಾಗಿ ಭಜಿಸುವವರನ್ನು ತೂಗಿರೆ, ಯೋಗ ನಿದ್ರೆಯನ್ನು ಬೇಗನೆ ಮಾಡುವಂತಹ ಯೋಗಿಗಳಿಂದ ವಂದಿತರಾದವರನ್ನು ತೂಗಿರೆ, ಭೋಗಿ ಶಯನ ಎಂದರೆ ಆದಿಶೇಷನ ಮೇಲೆ ನಿದ್ರಿಸುತ್ತಿರುವವರನ್ನು ಪ್ರೀತಿಯಿಂದ ಪಾದಭಜನೆ ಮಾಡುವ ಭಾಗವತರನ್ನು ತೂಗಿರೆ, ತಮ್ಮನ್ನು ಭಜಿಸುವ ನಿಜ ಭಕ್ತರಿಗೆ ಸದ್ಗತಿ ಕೊಡುವವರನ್ನು ತೂಗಿರೆ, ನಿಜ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯನ್ನು ಮಾಡುವವರನ್ನು ತೂಗಿರೆ ಎಂದು ಹಾಡಿದ್ದಾರೆ. ರಾಯರ ತೂಗಿರೆ, ಗುರುಗಳ ತೂಗಿರೆ, ಯತಿಕುಲ ತಿಲಕರ ತೂಗಿರೆ, ರಾಯರ ತೂಗಿರೆ, ಗುರುಗಳ ತೂಗಿರೆ, ಯತಿಕುಲ ತಿಲಕರ ತೂಗಿರೆ, ಯೋಗೀಂದ್ರ ಕರಕಮಲ ಪೂಜರ ತೂಗಿರೆ, ಗುರು ರಾಘವೇಂದ್ರರ ತೂಗಿರೆ,
ಪ್ರಸ್ತುತಿ ಶ್ರೀ ಲಕ್ಷ್ಮೀ ಹೃದಯದಿಂದ ಆಯ್ದದ್ದು. ಇವರು 108 ನುಡಿಗಳನ್ನು ರಚಿಸಿದ್ದಾರೆ. ಲಕ್ಷ್ಮೀ ದೇವಿಯ ವೈಶಿಷ್ಟ್ಯವನ್ನು ಕುರಿತು ಹಾಡಿ ಹೊಗಳಿದ್ದಾರೆ. ಇದು ಇವರ ಒಂದು ಪ್ರಸಿದ್ಧ ಕೃತಿಗಳಲ್ಲಿ ಒಂದು. ಇದನ್ನು ಇಂದಿಗೂ ಕೂಡ ಹಾಡುತ್ತಾರೆ. ಈಗ ಸಮಯದ ಅಭಾವದ ಕಾರಣ ನಾನು ಇದರ ಮೊದಲ 2 ನುಡಿಗಳು ಹಾಗೂ ಫಲಶ್ರುತಿಯನ್ನು ಮಾತ್ರ ಹಾಡಿ ತೋರಿಸುತ್ತೇನೆ. ಆದರೆ ಎಲ್ಲರೂ ಒಮ್ಮೆ ಇದನ್ನು ಕೇಳಿ ಎಂದು ನಾನು ಅನುಮೋದನೆ ಮಾಡುತ್ತೇನೆ. ಬಹಳ ಸುಂದರವಾಗಿದೆ. ಇದರ ಸಾರಾಂಶ: ಸುಂದರಳಾದ ಲಕ್ಷ್ಮಿಯೇ, ನಿನ್ನ ಪಾದಯುಗಳವನ್ನು ನಿತ್ಯದಲ್ಲೂ ಭಜಿಸುವವರನ್ನು, ಚಂದ್ರನ ಸೋದರಿಯೇ, ಮಂಗಳೆಯೇ, ಚಿನ್ನದ ಬಣ್ಣವುಳ್ಳವಳೇ, ಸರ್ವಾಯುಧನಾಗಿರುವವಳೇ, ಪಾಲಿಸು, ನಮ್ಮನ್ನು ಕಾಪಾಡು. ಚಿನ್ನದ ಕಲಶವನ್ನು, ಚಿನ್ನದ ನೀರನ್ನು ನಿನ್ನ ಕರದಲ್ಲಿ ಹಿಡಿದುಕೊಂಡು ಭಕ್ತರಿಗೆ ಅನುಗ್ರಹಿಸುವವಳೇ, ಕೇಳದೆಯೇ ಎಲ್ಲ ಇಷ್ಟಾರ್ಥಗಳನ್ನು ಕರುಣಿಸುವವಳೇ, ಎಲ್ಲರಿಂದ ವಂದಿತಳೇ, ಲೋಕಕ್ಕೂ ಒಡೆ ತಾಯಿಯೇ, ಹರಿಯ ಎಡಗೈಯಲ್ಲಿ ನೆಲೆಸಿರುವವಳೇ, ಪಾಲಿಸು, ನನ್ನನ್ನು ಕಾಪಾಡು ಎನ್ನುತ್ತಾರೆ. ಲಕ್ಷ್ಮೀ ದೇವಿಯ ನೆಕ್ಸ್ಟ್ ಫಲಶ್ರುತಿ. ಲಕ್ಷ್ಮೀ ದೇವಿಯ ಸಲುವಾಗಿ ಈ ಲಕ್ಷ್ಮೀ ಹೃದಯವನ್ನು ಶುಕ್ರವಾರದ ರಾತ್ರಿ ಸಮಯದಲ್ಲಿ ಭಕ್ತಿಯಿಂದ 5 ವಾರಗಳಲ್ಲಿ ಪಠಿಸಿದರೆ ನಿಮ್ಮೆಲ್ಲರ ಇಷ್ಟಾರ್ಥಗಳು ಕೈಗೂಡಿ ಲೋಕದಲ್ಲಿ ಸಂತೋಷದಿಂದ ಬಾಳುವಂತಾಗುತ್ತದೆ. ಹೇ ಮಾತೆಯೇ, ನಿನ್ನ ಸ್ವಂತ ಮಗನಂತೆ ನನ್ನನ್ನು ಕಂಡು ಎಲ್ಲ ಭಾಗ್ಯ ಸಂಪತ್ತನ್ನು ನಿತ್ಯವೂ ಕರುಣಿಸು. ನೀತಿ ಭಕ್ತಿ ಜ್ಞಾನದಿಂದ ಒಡಗೂಡಿ ಶ್ರೀ ಗುರು ಜಗನ್ನಾಥ ವಿಠಲನ ಸೇವೆಗೊಳಿಸುವ ಭಾಗ್ಯವನ್ನು ಕೊಟ್ಟು ಕಾಪಾಡು, ನನ್ನನ್ನು ಸಲಹು ಎಂದು ಬೇಡಿದ್ದಾರೆ. ಈ ರಚನೆ ಮಧ್ಯಾವಧಿ ರಾಗ ಹಾಗೂ ಮಿಶ್ರ ಛಾಪು ತಾಳದಲ್ಲಿ. ಮನೋಹರೆ ಕುಪಿತವ ಪದ ತಾಮರಸಯುಗ ಭಜಿಪನಿ ಸೋಮ ಸೋದರಿ ಪರಮ ಮಂಗಳೇ ಭಕ್ತ ಕಾಂಚನಳೆ ಓಮ ಸೂರ್ಯ ಸುತೇಜೋ ರೂಪಳೆ ದೇವ ಸನ್ನಿಧ
ಹೀಗೆ ಶ್ರೀ ಗುರು ಜಗನ್ನಾಥ ದಾಸರು ಶ್ರೀ ಗುರು ರಾಘವೇಂದ್ರರ ಹಾಗೂ ಮುಖ್ಯ ಪ್ರಾಣರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವರು. ಇವರ ಕೃತಿಗಳನ್ನು ಓದಿ ಸ್ಮರಣೆಯನ್ನು ಮಾಡಿದರೆ ನಮಗೂ ಸಹ ರಾಯರ ಅನುಗ್ರಹವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇಂತಹ ಮಹಾನುಭಾವರಾದ ಶ್ರೀ ಗುರು ಜಗನ್ನಾಥ ದಾಸರ ಬಗ್ಗೆ ತಿಳಿಯಲು ನನಗೆ ಅನುವು ಮಾಡಿಕೊಟ್ಟ ನಮ್ಮೆಲ್ಲರ ಪೂಜ್ಯ ಗುರುಗಳಾದ ವಸುಂಧರಾ ಮೇಡಮ್ಗೆ ನಾವೆಲ್ಲರೂ ಚಿರಋಣಿಯಾಗಿರುತ್ತೇವೆ. ಹಾಗೆಯೇ ಪಕ್ಕವಾದದಲ್ಲಿ ಸಾಧಿಸಿದ ಕಲಾವಿದರಿಗೂ ಮತ್ತು ನನ್ನ ಜೊತೆಯಲ್ಲಿ ಹಾಡಲು ಸಹಕರಿಸಿದ ನನ್ನ ಸಹಪಾಠಿಗಳಾದ ಶ್ರೀಮತಿ ಚೈತ್ರಾರವರಿಗೂ ಹಾಗೂ ಶ್ರೀಮತಿ ಚೇತನಾರವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೂ ನಿಮ್ಮನ್ನ ಸ್ತೋತ್ರವರ್ಗಕ್ಕೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು. ಜೈ ಪಾಂಡುರಂಗ ವಿಠಲ. ವಂದನೆಗಳು ಇವರಿಗೆ. ಗುರು ಜಗನ್ನಾಥ ದಾಸರ ಸ್ವಲ್ಪ ಮಟ್ಟಿಗೆ ನಾವು ಅವರ ಸಾಧನೆ, ಅವರ ಜೀವನ ಇದನ್ನು ತಿಳ್ಕೊಂಡಾಗ ಇದು ಹೆಚ್ಚಿನ ವಿಷಯ ನಿಮ್ಗೆ ಯಾರಿಗಾರು ತಿಳಿದಿದ್ರೆ ಅದನ್ನು ಮುಖ್ಯವಾಗಿ ಅಂದರೆ ಅವರೇ ಬನ್ನಿ ಬನ್ನಿ ಈ ಕಡೆ ಬನ್ನಿ. ಪ್ರಹ್ಲಾದ್ ತಮ್ಮಂದ್ರು ಹೆಸರು ಪ್ರಹ್ಲಾದ್ ಇನ್ನೊಬ್ರು ಲಾದ ಅನುಪ್ಲಾದ. ಅನುಪ್ರಾದರ ಅಂಶನೇ ಇದು ಹೇಳಿ. ಆಹ್ಲಾದ ಅಂತ ಇಲ್ಲ, 3 ಜನನು ಇದ್ರು ಅಂತ ನಾನು ಹೇಳ್ದೆ. 4 ಜನದಲ್ಲಿ ಇವರು ಆಹ್ಲಾದ, 3 ಜನ ಹೋಗ್ತಾರೆ ನರಸಿಂಹ ಅವತಾರನ. ಅದೇ ಹೇಳ್ದೆ. ಪ್ರಹ್ಲಾದ್ರು ಜಗನ್ನಾಥ. ಹರಿದಾಸರು ಅಂದರೆ ನಮಗೆ ಮೇಲ್ಮಟ್ಟಕ್ಕೆ ನಮಗೆ ಮೊದಲು ಪುರಂದರದಾಸರು, ಕನಕದಾಸರು, ವ್ಯಾಸರಾಯರು, ಜಗನ್ನಾಥದಾಸರು, ಹಾಗೆ ಅನೇಕ ಪರಿಚಿತರ ನಮಗೆ ಸಾಕಷ್ಟು ಜನ ಪರಿಚಿತರು. ಈ ಕಾರ್ಯಕ್ರಮದ ಸರಣಿಯ ಉದ್ದೇಶ ಏನಂದರೆ ಅಷ್ಟಾಗಿ ಪರಿಚಿತರಲ್ಲದಂಥವರ ಬಗ್ಗೆನೂ, ಯಾಕೆಂದರೆ ಸುಮಾರು ಹರಿದಾಸರ ಪರಂಪರೆ ಅಂತ ಏನಿದೆ ಅಂದರೆ ನಾವು ಕೇಳದೇ ಇರೋ ಅನೇಕ ಹರಿದಾಸರ ಕಾರ್ಯಕ್ಷೇತ್ರ ಅವರ ಎಷ್ಟು ದೊಡ್ಡದು ಅಂತ ಅನ್ನೋದು ನಮಗೆ ಅರಿವಾಗ್ತಾ ಹೋಗ್ಬೇಕಾದ್ರೆ ನಾವು ಹೀಗೆ ಒಂದು ಸಣ್ಣ ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತಾ 8 ಜನ ಹರಿದಾಸರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಅಂತ ಒಂದು ಅವಕಾಶ ಈ ಸರಣಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂತಹ ಶ್ರೀಮತಿ ಇಂದಿರಾ, ಹಾಗೆ ಸಹಗಾಯನ ನಡೆಸ್ಕೊಟ್ಟಂತಹ ಚೇತನ ಅವರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ತಿಂಗಳು ಕಾರ್ಯಕ್ರಮ ಜೂನ್ 14ರಂದು ಭಾನುವಾರ, 2ನೇ ಭಾನುವಾರ ಇರುತ್ತೆ. ಅದನ್ನ ಕಚೇರಿಯನ್ನು ನಡೆಸ್ಕೊಡ್ತಾ ಇದ್ದಾರೆ ಶ್ರೀಮತಿ ಸೀತಾಲಕ್ಷ್ಮಿ ಅವರು, ಬಂದಿರೋದು. ಮತ್ತು ಹರಿದಾಸರ ಕಾರ್ಯಕ್ರಮ ಗೋಪಾಲದಾಸರ ಬಗ್ಗೆ ಶ್ರೀಮತಿ ಅನು ಶ್ರೀನಿವಾಸರವರು ನಡೆಸ್ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಖಂಡಿತ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ.